ಸ್ನೇಹಿತರೆ, ಆರ್ ಸಿ ಬಿ ಕೇವಲ ತಂಡವಲ್ಲ, ಅಥವಾ ಆರ್ ಸಿ ಬಿ ಕೇವಲ ಒಂದು ತಂಡದ ಮಾಲೀಕರು ಕೂಡ ಅಲ್ಲ. ಆರ್ ಸಿ ಬಿ ಒಂದು ಕುಟುಂಬ. ಆರ್ ಸಿ ಬಿ ಯಾವತ್ತೂ ತನ್ನ ಆಟಗಾರರನ್ನ ಕೆಲಸದ ಆಳುಗಳಂತೆ ಕಂಡಿಲ್ಲ, ಬದಲಾಗಿ ತನ್ನ ಮನೆಯ ಸದಸ್ಯನಂತೆ ವರ್ತಿಸಿದೆ. ಇದನ್ನ ನಾನು ಹೇಳ್ತಿಲ್ಲ, ಆರ್ ಸಿ ಬಿಗೆ ಆಡಿದ ಆಟಗಾರರೇ ಸ್ವತಃ ಹೇಳಿಕೊಂಡ ಭಾವನೆ. ಇಂಥದ್ದೇ ಮತ್ತೊಂದು ಘಟನೆ ಜರುಗಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಸುಯೇಶ್ ಶರ್ಮಾ ಆರ್ ಸಿ ಬಿ ಪಾಲಿನ ಪ್ರಮುಖ ಸ್ಪಿನ್ನರ್. ಕಳೆದ ಬಾರಿ ಕೋಲ್ಕತಾ ನೈಟ್ ರೈಡರ್ಸ್ಗೆ ಆಡುತ್ತಿದ್ದಂತಹ ಸುಯೇಶ್ ಶರ್ಮಾರನ್ನ ಈ ಸತಿ ಬಿಡ್ನಲ್ಲಿ ಆರ್ ಸಿ ಬಿ ಖರೀದಿ ಮಾಡಿತ್ತು. ಸುಯೇಶ್ ಶರ್ಮಾ ಅವ್ರನ್ನ ಖರೀದಿ ಮಾಡಿದಾಗ ಒಂದಿಷ್ಟು ಟೀಕೆ ಟಿಪ್ಪಣಿಗಳಿಗೂ ಸಹ ಆರ್ ಸಿ ಬಿಗೆ ಕೇಳಿ ಬಂದವು. ಚಹಾಲ್ ಅಂತ ಆಟಗಾರನ ಬಿಟ್ಟುಕೊಟ್ಟು ನೀವು ಸುಯೇಶ್ ಶರ್ಮಾನ ತಗೊಂಡಿದ್ದೀರಂತ ಹಲವರು ಮುದ್ರಿಸಿದ್ರು. ಆದರೆ ಇವತ್ತಿನ ಆರ್ ಸಿ ಬಿಯ ಗೆಲುವಿನ ಹಿಂದೆ ಸುಯೇಶ್ ಶರ್ಮಾ ಅವರ ಶ್ರಮ ಕೂಡ ಸಾಕಷ್ಟಿದೆ. ಹೌದು, ವಿಕೆಟ್ ತೆಗೆದಲೇ ಇರ್ಬೋದು, ಆದರೆ ರನ್ ಕಡಿಯೋಣಕ್ಕೆ ಬ್ರೇಕ್ ಅನ್ನು ಹಾಕಿದ್ದು ಇದೇ ಸುಯೇಶ್ ಶರ್ಮಾ. ಸ್ನೇಹಿತರೆ, ಯಾರಿಗೂ ಗೊತ್ತಿರೋದ ಮತ್ತು ಆರ್ ಸಿ ಬಿಯ ಮತ್ತೊಂದು ಮುಖವನ್ನ ಸುಯೇಶ್ ಶರ್ಮಾ ಬಯಲು ಮಾಡಿದ್ದಾರೆ. ಸುಯೇಶ್ ಶರ್ಮಾ ಕಳೆದ 2 ವರ್ಷಗಳಿಂದ ವಿಪರೀತವಾದ ಕೈ ನೋವಿನಿಂದ ಬಳಲುತ್ತಿದೆ. ಇದು ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಯಾದಾಗ ಕೂಡ ಕಂಡು ಬಂತು. ಈ ವಿಷಯ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಜೇಮ್ಸ್ ಪೇಪೆ ಅವರು ತಿಳಿಸಿದಾಗ ಸುಯೇಶ್ ಶರ್ಮಾ ಅವ್ರನ್ನ ಲಂಡನ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ, ಅಂದ್ರೆ ಸರ್ಜರಿಗಾಗಿ ಕಳಿಸ್ತಾರೆ. ಅಲ್ಲಿ ಸರ್ಜರಿ ಮಾಡಿಸಿದಂತ ಜೇಮ್ಸ್ ಪೇಪೆ ತಮ್ಮ ಕುಟುಂಬದ ಸದಸ್ಯರಂತೆ ಸುಯೇಶ್ ಶರ್ಮಾ ಅವ್ರನ್ನ ನೋಡ್ಕೊಳ್ತಾರೆ ಮತ್ತು ಚೇತರಿಕೆ ಕಾಣಲು ಸಹಾಯ ಮಾಡ್ತಾರೆ. ನಾನು ಎಲ್ಲಿ ಆರ್ ಸಿ ಬಿ ಪರ ಮೊದಲ 3-4 ಪಂದ್ಯದಲ್ಲಿ ಆಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಕೊಂಡಿದ್ನೋ ಅದನ್ನ ಸುಳ್ಳಾಗಿಸಿದ್ದು ಜೇಮ್ಸ್ ಪೇಪೆ ಅವರಂತ. ಸೊ ಸ್ನೇಹಿತರೆ, 18 ಸೀಸನ್ಗಳಾಗಿದೆ, ಒಂದು ಕಪ್ಪು ಗೆದ್ದಿಲ್ಲ ನಿಜ. ಆದರೆ ಆರ್ ಸಿ ಬಿ ತನ್ನ ಆಟಗಾರರಿರ್ಬೋದು ಅಥವಾ ಅಭಿಮಾನಿಗಳಿರ್ಬೋದು ಎಲ್ಲರ ಮನವನ್ನ ಗೆಲ್ಲುವಲ್ಲಿ ಸಫಲವಾಗಿದೆ ಅಂದರೆ ತಪ್ಪಿಲ್ಲ.